ಅದನ್ನು ವಾಶ್ ಮಾಡಿ ಇವಾಗ ಒಂದು ಸ್ವಲ್ಪ ಬೇಯಿಸೋಕ್ಕೆ ಅಂತ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡೋಣ ಅದನ್ನು. ಓಕೆ, ಇವಾಗ ಪ್ಯಾನಲ್ಲಿ ಒಂಚೂರು ಎಣ್ಣೆ, ಒಂದು 2 to 3 ಸ್ಪೂನ್ಸ್ ಅಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಬಟರ್. ಕಾದಿರೋ ಎಣ್ಣೆಗೆ ಒಂದು ಚಕ್ಕೆ, ಲವಂಗ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಬೇ ಲೀವ್ಸ್. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಆಯಿಲ್ಗೆ ಹಾಕಬೇಕು. ಸೊ ಈರುಳ್ಳಿನ ಒಂದು 2 ಮಿನಿಟ್ಸ್ನ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವಿವಾಗ ಪಾಲಕ್ನ ರುಬ್ಬೋಣ. ಹಾಟ್ ವಾಟರ್ನ ಚೆಲ್ಬಿಟ್ಟು ಇವಾಗ ಮಿಕ್ಸಿಗೆ ರುಬ್ಕೊಳಕ್ಕೆ ಪಾಲಕ್, ಒಂದು 3 ಇಂದ 4 ಬೆಳ್ಳುಳ್ಳಿ ಮತ್ತು ಒಂದು 3 ಚಿಲ್ಲಿ, 1 ಇಂಚಷ್ಟು ಜಿಂಜರ್, ಮತ್ತು ಒಂದು ಸ್ವಲ್ಪ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತಂದರೆ ಒಂದು 8 ರಿಂದ 9 ಕ್ಯಾಶ್ಯೂ. ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಬೆಂದಾದ್ಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಟೊಮೆಟೊ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ ಟೊಮೆಟೊನ. ಟೊಮೆಟೊ ಮತ್ತು ಈರುಳ್ಳಿ ಬಾಯ್ಲ್ ಆಗಿದೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಮತ್ತು 1.5 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಇವಾಗ ಪಾಲಕ್ನ ರುಬ್ಬಿರೋದನ್ನ ಹಾಕೊಳ್ಳೋಣ. ಇವಾಗ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು 5 ನಿಮಿಷ ಎಣ್ಣೆ ಬಿಡೋವರೆಗೂ ಬಾಯ್ಲ್ ಮಾಡೋಣ. ಸೊ ಸ್ಟವ್ನ ಸಿಮ್ನಲ್ಲಿ ಇಟ್ಬಿಟ್ಟು ಸೊ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳಕ್ಕೆ ಬಿಡೋಣ. ನೋಡಿ ಸೈಡಲ್ಲೆಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ, ಅಷ್ಟವರೆಗೂ ಬಾಯ್ಲ್ ಮಾಡಬೇಕು ಇದನ್ನು. ಸ್ಟವ್ ಸಿಮ್ಮಲ್ಲೇ ಇಟ್ಕೋಬೇಕು. ನಾನು ಒಂದು 250 ಗ್ರಾಮ್ಸ್ ಆಗೋಷ್ಟು ಪನ್ನೀರ್ ಎತ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕ ಸೈಜ್ನಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಮಸಾಲೆ ಚೆನ್ನಾಗಿ ಹಿಡಿಯತ್ತೆ. ಅದಾದಮೇಲೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇವಾಗ ಪನ್ನೀರ್ ಮಿಕ್ಸ್ ಆದಮೇಲೆ 3/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಲಿಸ್ಕೊಂಡದ್ದಾದ್ಮೇಲೆ ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ಈ ಕ್ರೀಮಿ ಟೆಕ್ಸ್ಚರ್ ಹೆಂಗೆ ಬಂತು ಅಂದರೆ ನೀವು ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿದ್ರಲ್ಲ, ಸೊ ಆ ಗೋಡಂಬಿಯಿಂದ ನಿಮಗೆ ತುಂಬ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ಕಲಿಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ
ಹಾಕ್ಕೋಬೇಕು ಲಾಸ್ಟ್ನಲ್ಲಿ. ಸೊ ಈ ಕಸೂರಿ ಮೇಥಿ ಹಾಕಿದಾಗ ನಿಮಗೆ ಧಾಬಾ ಸ್ಟೈಲ್ ಟೇಸ್ಟ್ ಬರುತ್ತೆ. ಸೊ ಇದಾದಮೇಲೆ ಸುಮ್ಮನೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಬನ್ನಿ, ಇವಾಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಪ್ಲೇಟಿಗೆ ಸರ್ವ್ ಮಾಡೋಣ. ಎಷ್ಟು ಕ್ರೀಮಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ. ಸೊ ಇದ್ರ ಜೊತೆ ರೋಟಿ ಮತ್ತು ಚಪಾತಿ, ಬಟರ್ ನಾನ್, ಕುಲ್ಚಾ ಮತ್ತು ಫುಲ್ಕಾ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾವು ಚಪಾತಿ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಬಟರ್ ಹಾಕೋಣ. ಈ ಡಿಶ್ ಲಂಚ್ ಮತ್ತು ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು, ಹೇಗಿತ್ತು ಟೇಸ್ಟು ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಾಟಾ.